ಪ್ರೀತಿಯ ಒಕ್ಕಲಿಗ ಕುಲಬಾಂಧವರಿಗೆಲ್ಲ ನಮಸ್ಕಾರ. ನಾನು ಕೆ ಜಿ ಕುಮಾರ್ ಮಾತಾಡ್ತಾ ಇರೋದು. ರಾಜ್ಯ ಒಕ್ಕಲಿಗರ ಕ್ರಿಯಾ ಸಮಿತಿ ಅಧ್ಯಕ್ಷ ಕೆ ಜಿ ಕುಮಾರು. ಪ್ರೀತಿಯ ಒಕ್ಕಲಿಗ ಕುಲಬಾಂಧವರೇ, ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ಗಣತಿ ಏನು ಆರಂಭ ಆಗ್ತದೆ, ಈ ತಿಂಗಳ ಸೆಪ್ಟೆಂಬರ್ 22ರಿಂದ ಏನು ಆರಂಭ ಆಗ್ತದೆ, ಅದರಲ್ಲೆಲ್ಲ ನಾವು ಪಾಲ್ಗೊಳ್ಳುವ ಮುಖಾಂತರ ಒಕ್ಕಲಿಗ ಅಂತ ಪ್ರಧಾನವಾಗಿ ಬರೆಸಬೇಕು. ಉಪಪಂಗಡಗಳ ಜೊತೆಯಲ್ಲಿ ಒಕ್ಕಲಿಗ ಅಂತ ಹೇಳಿ ಪ್ರಧಾನವಾಗಿ ಜಾತಿ ಕಾಲಮಲ್ಲಿ ಬರೆಸೋದ್ರ ಮುಖಾಂತರ ನಾವು ನಮ್ಮ ಏಕತೆಯನ್ನು ಕಾಪಾಡ್ಕೋಬೇಕು. ಆದರೆ ನಮ್ಮ ಕೆಲವು ಒಳಪಂಗಡಗಳಿರ್ತಕ್ಕಂಥ ಕೆಲವರು ಈಗ ನಾವು ಒಕ್ಕಲಿಗರಲ್ಲ, ನಾವು ಬೇರೆ ಸಂಬಂಧಪಟ್ಟವರು ಅಂತೇಳಿ ಈ ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡ್ತಾಯಿದ್ದಾರೆ. ದಯಮಾಡಿ ಯಾವುದೇ ರಾಜಕೀಯ ಮತ್ತು ಭಾವನಾತ್ಮಕ ವಿಚಾರಗಳಿಗೆ ನಾವ್ಯಾರೂ ಒಳಗಾಗ್ದಲೇ ಕೇವಲ ಒಕ್ಕಲಿಗ ಮತ್ತು ಉಪಪಂಗಡವನ್ನು ಬರೆಸೋದ್ರ ಮುಖಾಂತರ ನಮ್ಮ ಏಕತೆಯನ್ನು ಕಾಪಾಡ್ಕೋಬೇಕು. ರಾಜ್ಯ ಸರ್ಕಾರ ಕಳೆದ ಬಾರಿ ಕಾಂತರಾಜ್ ಆಯೋಗದ ವಿರುದ್ಧ ಈ ಕಾಂತರಾಜ್ ಆಯೋಗ ಏನು ಮಾಡಿತ್ತು, ಆ ವರದಿಯ ಗೊಂದಲಗಳು ಮತ್ತೆ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ನಾವೆಲ್ಲ ಏಕತೆಯಿಂದ ಒಕ್ಕಲಿಗ ಮತ್ತು ಉಪಪಂಗಡ ಜೊತೆಗೆ ಬರೆಸೋದ್ರ ಮುಖಾಂತರ ಏಕತೆಯನ್ನು ಕಾಪಾಡ್ಕೋಬೇಕು. ಯಾವುದೇ ರೀತಿಯ ರಾಜಕೀಯ ಮತ್ತು ಭಾವನಾತ್ಮಕ ವಿಚಾರಗಳಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ರಾಜ್ಯ ಸರ್ಕಾರ ನಡೆಸ್ತಕ್ಕಂಥದ್ದು ಸಾಮಾಜಿಕ ಶೈಕ್ಷಣಿಕ ಗಣತಿ. ಯಾವ ಸಮುದಾಯದಲ್ಲಿ ಹಿಂದುಳಿದಿದ್ದಾರೆ, ಶಿಕ್ಷಣದಲ್ಲಿ ಹಿಂದುಳಿದಿದ್ದಾರೆ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅನ್ನೋ ಗುರುತಿಸುವಿಕೆಯ ಮುಖಾಂತರ ತಮ್ಮ ಐಡೆಂಟಿಟಿಯನ್ನು ಗುರುತು ಮಾಡಿಕೊಂಡು ಸರ್ಕಾರ ತಮ್ಮ ಯೋಜನೆಯಲ್ಲಿ ಬಡ್ಜೆಟ್ನಲ್ಲಿ ಎಲ್ಲ ಪ್ರಕಟಣೆಯನ್ನು ಮತ್ತು ಕೈಗೊಳ್ತಕ್ಕಂಥ ನಿರ್ಧಾರಗಳನ್ನು ಇದರಲ್ಲಿ ಒಳಗೊಂಡಿರ್ತದೆ. ಆ ಸಂದರ್ಭದಲ್ಲಿ ನಾವೆಲ್ಲ ದಯಮಾಡಿ ಯಾರು ಯಾವ ಥರ ಮನೆಯಲ್ಲಿ ವಾಸ ಮಾಡ್ತಾಯಿದ್ದಾರೆ, ಗುಡಿಸಲಲ್ಲಿ ವಾಸ ಮಾಡ್ತಾಯಿದ್ದಾರೆ, ಯಾವ ಥರ ಮನೆ ಇದೆ, ಇವರಿಗೆ ಭೂಮಿ ಇದೆಯಾ, ಇವರಿಗೆ ಮನೆ ಇದೆಯಾ, ಸ್ವಂತ ಮನೆ ಇದೆಯಾ, ಬಾಡಿಗೆ ಮನೆಯಲ್ಲಿ ಇದ್ದಾರಾ, ಇವರಿಗೆ ಶಿಕ್ಷಣ ಪ್ರಮಾಣ ಎಷ್ಟಿದೆ, ಎಲ್ಲವನ್ನು ಗುರುತಿಸುವಿಕೆಯನ್ನು ಸರ್ಕಾರ ಈ ಸಂದರ್ಭದಲ್ಲಿ ಮಾಡ್ತದೆ. ಯಾವ್ಯಾವ ಪಂಗಡದಲ್ಲಿ, ನಮ್ಮ ಒಳ ಪಂಗಡದಲ್ಲಿ ಯಾರ್ಯಾರು ಹಿಂದುಳಿದಿದ್ದಾರೆ, ಯಾರು ಮುಂದುವರೆದಿದ್ದಾರೆ ಅನ್ನೋದು ಎಲ್ಲವನ್ನೂ ಕ್ರೋಢೀಕರಣ ಆಗ್ತದೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಒಕ್ಕಲಿಗರಂತಲ್ಲ ಎಲ್ಲ ಜಾತಿನಲ್ಲೂ ಇದನ್ನು ಕ್ರೋಢೀಕರಣವನ್ನು ಮಾಡ್ತಕ್ಕಂಥದ್ದು ಸರ್ಕಾರ ಮಾಡ್ತದೆ. ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಎಲ್ಲರನ್ನು ಕ್ರೋಢೀಕರಣ ಮಾಡ್ತದೆ. ಇದರಲ್ಲಿ ನಾವು ಒಗ್ಗಟ್ಟಾಗಿ ಪ್ರಧಾನವಾಗಿ ಒಕ್ಕಲಿಗ ಅಂತ ಬರೆಸಬೇಕು. ಅನಂತರ ಉಪಪಂಗಡವನ್ನು ಬರೆಸೋದ್ರ ಮುಖಾಂತರ ಒಕ್ಕಲಿಗರ ಐಕ್ಯತೆಯನ್ನು, ಒಕ್ಕಲಿಗರ ಒಗ್ಗಟ್ಟನ್ನು ಕಾಪಾಡ್ಕೋಬೇಕು. ಯಾಕೆಂದರೆ ರಾಜಕೀಯ ಪಿತೂರಿಗಳು ಬೇರೆ ಬೇರೆ ಕಾರಣಗಳಿಗೆ ನಮ್ಮನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಇದೇನಾದರೂ ಆದರೆ ಮುಂದಿನ ಪೀಳಿಗೆಗೆ ಭವಿಷ್ಯದ ಮೇಲೆ ಅದು ಪರಿಣಾಮವನ್ನು ಬೀರ್ತದೆ. ನಾವು ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗೆ, ಅವರ ಭವಿಷ್ಯಕ್ಕೆ ನಾವು ಯಾವುದೇ ರೀತಿಯಾದ ತೊಂದರೆ ಆಗದಾಗೆ, ಅವರ ಮಂಕಾಗದಾಗೆ ನಾವು ಕಾಪಾಡುವ ದೃಷ್ಟಿಯಿಂದ ಏಕತೆಯಿಂದ ಎಲ್ಲ ಒಗ್ಗಟ್ಟನ್ನು ನಾವು ಕಾಪಾಡೋಣ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದೇನೆ. ದಯಮಾಡಿ ಒಕ್ಕಲಿಗ ಒಳಪಂಗಡದ ಜೊತೆಯಲ್ಲಿ ಒಕ್ಕಲಿಗ ಅಂತ ಬರೆಸಿ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದೇನೆ.